N24 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಮೊದಲು ಏನು ಮಾತನಾಡಿದ್ದೇನೆ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಮಾತನಾಡಿದ್ರಲ್ಲಿ ಅವರ ಹೆಸರಿದ್ರೆ ತೋರಿಸಿಕೊಡ್ಲಿ. ಅಕ್ಕಾಬಾಯ್ ಅಂದ್ರೆ ಅವರೇ ಅಂತ ನೀವ್ಯಾಕೆ ತಿಳಿದುಕೊಳ್ತೀರಿ? ಎಕ್ಸ್ಟ್ರಾ ಪೆಗ್ ಅಂದ್ರೆ ಎನರ್ಜಿ ಡ್ರಿಂಕ್ ಎನ್ನುವ ಮೂಲಕ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ವಿಚಾರದಲ್ಲಿ ಪೆಗ್ಗೆ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಸಮರ್ಥನೆ ಕೊಟ್ಟಿದ್ದಾರೆ. ನಗರದಲ್ಲಿ ಇಂದು ಮಾತನಾಡಿದ ಅವರು, ಚುನಾವಣೆ ಸೋಲಿನ ಭಯದಿಂದ ಅವರಿಗೆ ಹೆದರಿಕೆ ಶುರುವಾಗಿದೆ. ನನ್ನ ತಾಯಿ ಮಹಿಳೆ, ಮಗಳು, ಹೆಂಡತಿಯೂ ಮಹಿಳೆ. ಭಾರತದ ಸಂಸ್ಕೃತಿ ಮಹಿಳೆಯರಿಗೆ ಹೇಗೆ ಗೌರವ ಕೊಡಬೇಕು ಎನ್ನುವುದನ್ನ ಕಲಿಸಿದೆ ಎಂದರು. ನಾನು ತಪ್ಪು ಮಾಡಿದ್ರೆ ಚುನಾವಣಾ ಆಯೋಗವಿದೆ, ಪೊಲೀಸರಿದ್ದಾರೆ, ಅಲ್ಲಿ ಹೋಗಿ ನೀವು ದೂರು ಕೊಡಿ. ನಾನು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ. ಯಾರದ್ದೋ ಮನೆಗೆ ಹೋಗಿ ರಾತ್ರಿ ವೇಳೆ ಪ್ರತಿಭಟನೆ ಮಾಡೋದು ಎಷ್ಟು ಸರಿ? ನಾನು ಹಾರ್ಟ್ ಪೇಷಂಟ್ ಇದ್ದೇನೆ, ಬೈಪಾಸ್ ಸರ್ಜರಿ ಸಹ ಆಗಿದೆ. ಹಾರ್ಟ್ ವೀಕ್ ಇದ್ರೆ ಗತಿ ಏನು? ಅವರು ಹೀಗೆ ಮಾಡೋದು ಎಷ್ಟು ಸರಿ ಎಂದು ಸಂಜಯ್ ಪಾಟೀಲ್ ಹೇಳಿದ್ದಾರೆ. ಪೃಥ್ವಿ ಸಿಂಗ್ ಮೇಲೆ ಹಲ್ಲೆ ಆಯಿತು, ಈ ಬಗ್ಗೆ ನಾವು ದೂರು ಕೊಟ್ಟರು ಏನೂ ಆಗಿಲ್ಲ. ಸಚಿವೆ ಅವರು ತಮ್ಮ ಸ್ವಾರ್ಥಕ್ಕಾಗಿ ಇಲಾಖೆನ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಬಿಜೆಪಿಯವರು ನಾಯಕರು ಅಂತಾರೆ, ಹಾಗಾಗಿ ಇದನ್ನ ಸ್ಪೋರ್ಟಿವ್ ಆಗಿ ತೆಗೆದುಕೊಳ್ಬೇಕು. ಇದು ಚುನಾವಣೆ, ನೀವು ಮಾತಾಡ್ತೀವಿ, ನಾವು ಮಾತಾಡ್ತೀವಿ. ಬೈ ಮಿಸ್ಟೇಕ್ ಏನಾದ್ರೂ ಆಗಿರಬಹುದು. ಹೋರಾಟಕ್ಕೆ ಒಂದು ಪ್ರಕ್ರಿಯೆ ಇದೆ, ಅದನ್ನ ಬಿಟ್ಟು ಮನೆ ಬಾಗಿಲಿಗೆ ಬಂದು ಕುಳಿತು ಪ್ರತಿಭಟನೆ ಮಾಡೋದು ಎಷ್ಟು ಸರಿ ಎಂದು ಸಂಜಯ್ ಪಾಟೀಲ್ ಪ್ರಶ್ನೆ ಮಾಡಿದ್ದಾರೆ. ನಾನು ಅವರ ಹೆಸರು ತೆಗೆದುಕೊಂಡಿದ್ದೇನಾ? ಹೆಸರು ತೆಗೆದುಕೊಂಡಿದ್ರೆ ನೀವೇ ಇಲ್ಲೇ ಶಿಕ್ಷೆ ಕೊಡಿ. ಯಾರಿಗೂ ನಾನು ಅಪಮಾನ ಮಾಡಿಲ್ಲ. ಅವರದ್ದೇ ಸರ್ಕಾರ ಇದೆ, ಸಿಬಿಐ ತನಿಖೆ ಮಾಡಿಸ್ಲಿ. ನಾನು ಅವರ ಬಗ್ಗೆ ಮಾತಾಡಿಲ್ಲ. ನಮ್ಮ ಮನೆಯವರಲ್ಲಿ ಬಗ್ಗೆ ನಾನು ಮಾತನಾಡ್ತೀನಿ. ವಿಡಿಯೋ ಪೂರ್ತಿ ಪರಿಶೀಲನೆ ಮಾಡಿ ಎಂದು ಸಂಜಯ್ ಪಾಟೀಲ್ ಹೇಳಿದ್ದಾರೆ. ಇನ್ನು ಬಿಜೆಪಿ ಕಾರ್ಯಕ್ರಮಕ್ಕೆ ಹೋಗಬೇಡಿ ಎಂದು ಅವರು ತಡೆಯುತ್ತಿದ್ದಾರೆ ಅಂತ ಹೇಳಿದ್ದೇನೆ. ಗೋಹತ್ಯೆ ಕಾನೂನು ಹಾಗೂ ಮತಾಂತರ ನಿಷೇಧ ಕಾನೂನಿಗೆ ಸಪೋರ್ಟ್ ಮಾಡಲಿ ಅಂತ ಹೇಳಿರ್ತೇನೆ. ವಾತಾವರಣ ಕೆಡಿಸುವ ಕೆಲಸವಾಗ್ತಾ ಇದೆ. ಅವರಿಗೆ ನಾನು ಮಾತಾಡಿಲ್ಲ. ಅವರ ಅಡ್ವಾಂಟೇಜ್ ತೆಗೆದುಕೊಳ್ಳುವ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಎಂದರು. ಸಂಜಯ್ ಪಾಟೀಲ್ ಹೇಳಿಕೆ ಬಗ್ಗೆ ಪ್ರಿಯಾಂಕಾ ಜಾರಕಿಹೊಳಿ, ಅಂಜಲಿ ನಿಂಬಾಳ್ಕರ್ ಯಾಕೆ ಮಾತಾಡ್ತಿಲ್ಲ? ನನ್ನ ವಿರುದ್ಧ ಅವರು ಯಾಕೆ ಮಾತಾಡ್ತಿಲ್ಲ? ಇವರು ಸ್ವಂತ ಲಾಭ ತೆಗೆದುಕೊಳ್ಳಲು ನೋಡುತ್ತಿದ್ದಾರೆ. ಅಂಜಲಿ ಕಾಂಗ್ರೆಸ್ನಲ್ಲಿದ್ದರೂ ನಾನು ಅವರಿಗೆ ತಂಗಿ ಅಂತ ಕರೆಯುತ್ತೇನೆ. ಮಹಿಳೆಯರ ಬಗ್ಗೆ ನಾನು ಕೆಟ್ಟದಾಗಿ ಮಾತನಾಡಿದ್ದೇನೆ ಎಂದು ಅಂಜಲಿ ನಿಂಬಾಳ್ಕರ್, ಪ್ರಿಯಾಂಕಾ ಜಾರಕಿಹೊಳಿ ಹೇಳಲಿ ನೋಡೋಣ. ಜಗತ್ತಲ್ಲಿ ಒಬ್ಬರೇ ಮಹಿಳೆಯರಿದ್ದಾರಾ ಎಂದು ಪ್ರಶ್ನೆ ಮಾಡಿದ್ರು. ನನ್ನ ತಾಯಿಗೆ 90 ವರ್ಷ, ಅವರು ಬೆಡ್ನಲ್ಲಿ ಇದ್ದಾರೆ. ತಾಯಿಗೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ? ರಾಜಕೀಯ ಲಾಭ ತೆಗೆದುಕೊಳ್ಳಲು ಇದೊಂದು ಷಡ್ಯಂತ್ರ. ಘಾಸಿ ಆಗೋ ರೀತಿ ನಾನು ಏನು ಮಾತನಾಡಿಲ್ಲ. ಚುನಾವಣೆಗೆ ಇನ್ನು 20 ದಿನ ಇದೆ. ನೀವು ಮಾತಾಡ್ತೀರಿ, ನಾವು ಮಾತಾಡ್ತೀವಿ ಅಂತ ಹೇಳಿದ್ರು. ನಿಮ್ಮ ಮನೆ ಮುಂದೆ ಬಂದು ಪ್ರತಿಭಟನೆ ಮಾಡಿದ್ದಕ್ಕೆ ಕಾನೂನು ಹೋರಾಟ ಮಾಡ್ತೀರಾ ಎಂಬ ಪ್ರಶ್ನೆಗೆ ಕೋರ್ಟ್ನಲ್ಲಿ ಕ್ರಿಮಿನಲ್ ಕೇಸ್ ಮಾಡ್ತೀನಿ. ಎಲ್ಲ ಸಂಪೂರ್ಣ ವಿಡಿಯೋ ರೆಕಾರ್ಡ್ ಇದೆ. ಕೋರ್ಟ್ನಲ್ಲಿ ಕ್ರಿಮಿನಲ್ ಕೇಸ್ ದಾಖಲು ಮಾಡ್ತೀನಿ ಎಂದು ಸಂಜಯ್ ಪಾಟೀಲ್ ನಂದು ಕೈ ಮುಗಿದು ವಿನಂತಿ ಇದೆ ಎಲ್ಲ ಮಾಧ್ಯಮದವ್ರಿಗೂ. ನಾ ಮೊದಲು ಏನು ಮಾತಾಡೋ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ನಾ ಮಾತಾಡಿ ಇದ್ರಾಗ ಅವ್ರದ್ದು ಎಲ್ಲರ ಹೆಸರು ಇದ್ರೆ ತಾವು ನನಗೆ ತೋರಿಸ್ಕೊಡ್ರಿ. ಅಲ್ರಿ, ಅಕ್ಕಮಾಯಿ ಅಂದ್ರೆ ಅವರ ಯಾಕಂತ ನೀವು ಬಿಂಬಿಸ್ತಾ ಇದ್ರಿ ಸರ. ನಾ ಒಂದ್ ನಿಮಿಷ ಈಗ ಏನಂತ ನಾ ಏನ್ ಅಕ್ಕನ ಹೆಸರು ಏನ್ ಮಾತಾಡೋನು, ಏನ್ ಕೆಟ್ಟ ಮಾತಾಡೋನು? ಈಗ ಎಕ್ಸ್ಟ್ರಾ ಪೇಕ್ ಅಂದ್ರೆ ಸರಿ ಅಂತ ಯಾಕೆ ತಿಳ್ಕೊತಾ ಇದ್ರಿ ನೀವು? ಎನರ್ಜಿ ಡ್ರಿಂಕ್ ಇರಬೇಕು. ಎನರ್ಜಿ ಡ್ರಿಂಕ್ ಇದಾವ. ಎನರ್ಜಿ ಡ್ರಿಂಕ್ ಇರ್ತತೋ ಇಲ್ಲೋ ಸರ? ಒಂದ ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹುಟ್ಟಬ್ಬ. ನಾ ಸರ ಎನರ್ಜಿ ಡ್ರಿಂಕ್ ಅಂತ ಹೇಳ್ತಾ ಇದ್ದೇನೆ. ಒಂದು ನಿಮಿಷ ಮತ್ತೊಂದು ವಿನಂತಿ ನಂದ. ಒಂದರೆ ಬಹುಶಃ ನಿನ್ನಿಂದ ಕಾರ್ಯಕ್ರಮ ಬಹಳ ಒಳ್ಳೇದಾಗಿತ್ತಂತ ಹೆದರಿಕೆ ಆಗೈತಿ. ಚುನಾವಣೆಯಲ್ಲಿ ಸೋಲು ಹೆದರಿಕೆಲೆ ನೀವು ಹೋಗ ಮಟ್ಟ ಹೋಗಂಗಿಲ್ಲ. ಅದಕ್ಕೆ ನಾ ಅವ್ರ ಬಗ್ಗೆ ಏನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ನಂದು ವಿನಂತಿ ಇಷ್ಟ, ನಾ ಏನು ಮಾತಾಡಿಲ್ಲ. ನನಗೂ ತಾಯಿ, ನನ್ನ ತಾಯಿ ನನಗೆ ಯಾರ ಹೊಟ್ಟಿಗೆ ಹುಟ್ಟಿದೆ, ನಾ ತಾಯಿ ನನ್ನ ಮಹಿಳೆನ, ನನ್ನ ಹೆಂಡತಿ ಮಹಿಳೆನ, ನನಗೆ ಪಪ್ಪ ಅಂತ ಕರೆಯುವಂತ ನನ್ನ ಮಗಳು ಮಹಿಳೆಯರಿಗೆ ಗೌರವ ಕೊಡುವಂತ ಸಂಸ್ಕೃತಿ ಭಾರತ ದೇಶ ನನಗೆ ಕೊಟ್ಟಿದೆ. ಅದಕ್ಕೆ ನಾ ಯಾವ ಮಹಿಳೆಯರದು ಅಪಮಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಪ್ರಶ್ನೆ ನಾನು ನಿಮ್ಗೆಲ್ಲರಿಗೂ ಕೇಳ್ತಾ ಇದ್ದೇನೆ. ಈಗ ನೀವು ಇಷ್ಟೆಲ್ಲ ಕೇಳಾಕದ್ರಿ, ಚುನಾವಣೆ ಸಂದರ್ಭದಲ್ಲಿ ಈಗ ತಿಳ್ಕೊರಿ, ನಾ ಏನಾದ್ರು ತಪ್ಪ್ರ ಅದಕ್ಕೆ ಇಲೆಕ್ಷನ್ ಕಮಿಷನ್ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಅಲ್ಲಿ ಹೋಗಿ ನೀವು ಕಂಪ್ಲೇಂಟ್ ಕೊಡ್ರಿ, ತನಿಖೆ ಆಗಲಿ. ಸಂಜಯ್ ಪಾಟೀಲ್ ತಪ್ಪಿಸ್ತಿದ್ರೆ ಅವನಿಗೆ ಶಿಕ್ಷೆ ಆಗಲಿ. ಯಾರೇ ಮನೆಗೆ ಬಾಗಲಾಗ ಹೋಗಿ ರಾತ್ರಿ 100 ಜನ ಮಹಿಳೆಯರಿಗೆ ತಗೊಂಡ ಹೊಲ್ಸು ಬಯೋದ ಯಾವ ವ್ಯವಸ್ಥೆ ಅಲ್ಲಿ ಕೂಡ್ತೈತಿ? ಈಗ ನಂದ ಬೈಪಾಸ್ ಆಗೈತೆ, ತಮ್ಗೆ ಗೊತ್ತಲ್ಲ, ಹಾರ್ಟ್ ಪೇಷಂಟ್ನ ತಿಳ್ಕೂರ್ ವೀಕ್ ಇದ್ರ ನೀವು ನನ್ನ ಪ್ರತಿ ಮುಗಿಸ್ತೇನೆ. ಈ ಮಾಡೋದು ಸರಿಯನ? ಅವ್ರ ಕಾನೂನು ವ್ಯವಸ್ಥೆ ಇದೆ, ಹೋಗ್ಲಿ. ನಾ ತಪ್ಪಿಸ್ತಿದ್ರ ನನಗೆ ಶಿಕ್ಷೆ ಆಗಲಿ. ನಾ ಏನಾರ ತಪ್ಪು ಮಾಡಿದ್ರೆ ನನಗೆ ಅವ್ರಿಗೆ ನ್ಯಾಯ ಸಿಗ್ಲಿ. ನಾ ತಪ್ಪು ಮಾಡಿದ್ರ ಆದ್ರೆ
ಜನ ಕಳಿಸಿದ್ ಗುಂಡಾಗಿರಿ ಅಲ್ವಾ. ನಂದು ಪ್ರಶ್ನೆ, ಪೃಥ್ವಿ ಸಿಂಗ್ ಮೇಲೆ ಹಲ್ಲೆ ಆಯ್ತು, ಏನಾಯ್ತು ಮುಂದೆ? ಏನೂ ಇದಿಲ್ಲ. ಮೊನ್ನೆ ಅಂಗನವಾಡಿ ಟೀಚರ್ಸ್ ಬಗ್ಗೆ ನಾವು ಇದು ಮಾಡಿದ್ದ ನಾವು ಕಂಪ್ಲೇಂಟ್ ಮಾಡಿವಿ, ಅದ್ರದ್ದು ಏನೂ ತನಿಖೆ ಆಗ್ತಾ ಇಲ್ಲ. ಉಲ್ಟಾ ಡಿಪಾರ್ಟ್ಮೆಂಟ್ದ ದುರುಪಯೋಗ ಮಾಡಿ ನಮ್ಮ ಸಚಿವೆ ಅವರು ತನ್ನರ ಸ್ವಾರ್ಥಕ ಬಳಸ್ಕೊತಾ ಇದಾರೋ, ಇದು ಸರಿಯಲ್ಲ, ತಪ್ಪ. ನಾ ಅವ್ರಿಗೆ ಮತ್ತೊಂದು ನನ್ನ ಮುಗಿಸಿದಾಗ ಹೇಳ್ತೇನೆ, ಮತ್ತೊಂದು ನನ್ನ ಕೈ ಮುಗಿದು ವಿನಂತಿ ಇದೆ. ಇದು ಇಲೆಕ್ಷನ್, ಒಬ್ಬರವ್ರು ನಮ್ಮ ನರೇಂದ್ರ ಮೋದಿ ಅವ್ರಿಗೆ ಚೌಕಿದಾರ್ ನೈ ಚೋರ್ ಅಂತ ಹೇಳ್ತಾರು. ಸಿದ್ದರಾಮಯ್ಯ ಅವರು 100 ಸಲ ಬಿಜೆಪಿ ಅವರು ನಾಲಾಯಕರ ನಾಚಿಕಿಲ್ಲ ಅಂತ ಮಾತಾಡ್ತಾರೆ. ಏನೇನೋ ಹಗುರವಾಗಿ ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬ್ರ ಅಭ್ಯರ್ಥಿ ಬಗ್ಗೆ ಮಾತಾಡ್ಯಾರ. ಅದರ ನಾವು ಸ್ಪೋರ್ಟಿವ್ಲಿ ತಗೋಬೇಕು. ಚುನಾವಣೆ ಇದೆ, ನೀವು ಏನಾರು ಮಾತಾಡ್ತಿರ್ಬೋದು, ನಾವು ಏನಾರು ಬಾಯ್ ಮಿಸ್ಟೇಕ್ ಹೋಗಿರ್ಬೋದು. ಅದಕ್ಕ ಒಂದು ಪ್ರೊಸೀಜರ್ ಇದೆ. ಇಲೆಕ್ಷನ್ ಇಲ್ಲ, ನಾ ಹೇಳ್ತಾ ಇದ್ದೇನೆ, ನಾ ಒಂದು ಉದಾಹರಣೆ ಕೊಡ್ತಾ ಇದ್ದೆ. ಅದಕ್ಕೆ ಒಂದು ಪ್ರೊಸೀಜರ್ ಇದೆಯಲ್ಲ, ಆ ಪ್ರೊಸೀಜರ್ ಅಲ್ಲಿ ಹೋಗ್ರಲ್ಲ. ಬಾಗ್ಲಾಗ ಹೋಗಿ ಕೊಡ್ತೀರಿ ಅಂದ್ರೆ ಈ ದಬ್ಬಾಳಿಕೆ ಇದೇನೋ ಇಲ್ಲೋ ಇದ್ರ ಉತ್ತರ ನಮ್ಮ ಮಾಧ್ಯಮ ಸ್ನೇಹಿತರು ನಂಗೆ ಕೊಡ್ಬೇಕಂತ ನಂದು ವಿನಂತಿ ಇದೆ. ಮನಿ ಬಾಗ್ಲಾಗ ಹೋಗಿ ಕೊಡ್ರು ಸರಿ ಏನ. ಒಂದು ಮಹಿಳೆ ನಮ್ಮ ತಾಯಿ ಸರ್, ನಂದು ಒಂದು ನಿಮಿಷ ಮುಗಿಸ್ತೇನೆ, ಕೊನೆಯದು ಮುಗಿಸ್ತೇನೆ. ಅರೆ ಅವ್ರು ಕೇಳ್ತಾರೆ, ನಾ ಫುಲ್ ಕೇಳ್ಕೊಂಡಿದ್ದೇನೆ. ನಮ್ಮ ಪ್ರಶ್ನೆ ಏನ್ರಿ ಸಂಜಯ್ ಪಾಟೀಲ್ ಸರ್, ನೀವು ಮಾತಾಡಿರಿ ಅಂತಲ್ಲ, ನಿನ್ನೆ ನಿದ್ರೆ ಮಾತ್ರೆ ತಗೊಂಡು ಒಂದ್ ಎಕ್ಸ್ಟ್ರಾ ಪ್ಯಾಕ್ ತಗೊಂಡು ಮಲಗ್ತಾರ. ಅವ್ರ ಹೆಸರು ತಗೊಂಡಿದ್ದೇನೆ, ನನ್ಗೆ ಅಡ್ ಕೊಟ್ಟಿದ್ದಾರಪ್ಪ. ನಂದು ಪ್ರಶ್ನೆನ, ಅಕ್ಕದ ಹೆಸರು ತಗೊಂಡಿದ್ರ ನೀವು ಇಲ್ಲೇ ಶಿಕ್ಷೆ ಕೊಡ. ಅಕ್ಕ ಅಂದ್ರೆ ಅವ್ರ ಹೆಸರು ಅಕ್ಕ ಏನ? ಮಹಿಳೆಯರಿಗೆ ಅಪಮಾನ ಮಾಡಿದ್ರಿ. ಇಲ್ಲ ಯಾರು ನಾ ಫಸ್ಟ್ ಹೇಳಕಲ್ಲ, ನಾ ಯಾರ್ದು ಅಪಮಾನ ಮಾಡಿಲ್ಲ. ಇದ್ರ ತನಿಖೆ ಮಾಡಾಕ ಬೇಕಾದ್ರೆ ಅವ್ರ ಸರ್ಕಾರ ಇದೆ, ಒಂದು CBI ಎನ್ಕ್ವೈರಿ ಮಾಡ್ಲಿ, ಅವ್ರು ತನಿಖೆ ಮಾಡ್ಲಿ ಅವ್ರದ್ದು ಅಪಮಾನ ಅಂತ. ಅದಲ್ರಿ, ನಾ ಅವ್ರ ಬಗ್ಗೆ ಮಾತಾಡಿಲ್ಲ, ಮುಗಿತಲ್ಲ. ಅಲ್ರಿ, ನಮ್ಮ ಮನೆಯವ್ರಿಗೆ ನಾ ಮಾತಾಡ, ನಿಮ್ಗೆ ಯಾಕದ ಸರ? ನೀವು ವಿಡಿಯೋ ಪೂರ್ತಿ ಚೆಕ್ ಮಾಡ್ರಿ ಅಂತ ನಮ್ದು ಕೈ ಮುಗಿದು ವಿನಂತಿ. ಅವ್ರ ಬಗ್ಗೆ ಏನು ಅವ್ರ ಬಗ್ಗೆ ಏನ್ ನಾ ನೇರವಾಗಿ ಅವ್ರ ಬಗ್ಗೆ ಮಾತಾಡಿದ್ ನಾ ನೇರವಾಗಿ ಒಂದು ವಿಷಯ ಮಾತಾಡೇನಿ. ಅವರ ಬಿಜೆಪಿ ಕಾರ್ಯಕ್ರಮಕ್ಕೆ ಹೋಗ್ಬೇಡ್ರ ಅಂತ ಕೆಲವು ಮಂದಿ ಹೇಳ್ತಾ ಇದಾರೆ, ಗ್ಯಾರಂಟಿ ನಾವು ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದಾರು. ಅದು ಯಾರಿಗೂ ಸಾಧ್ಯ ಇಲ್ಲ ಅಂತ ನಾ ಮಾತಾಡಿದ್ದೇನೆ. ಮತ್ತೊಂದು ಏನ್ ಹೇಳಿದ್ದೇನೆ, ಇವ್ರ ಹಿಂದುತ್ವ ಬಗ್ಗೆ, ನಿಜವಾಗಿ ಇವ್ರ ಹಿಂದೂ ಧರ್ಮ ಬಗ್ಗೆ ಇದ್ದಿದ್ರ ನಾವು ಗೋ ಹತ್ಯೆ ಕಾನೂನು ತಂದೇವಿ, ಆಮೇಲೆ ಧರ್ಮಾಂತರ ಕಾನೂನು ತಂದೇವಿ, ಅದಕ್ಕೆ ಅವ್ರು ಸಪೋರ್ಟ್ ಮಾಡ್ಲಿ. ಈಗ ಅವ್ರ ಬಗ್ಗೆ ಮಾತಾಡ, ಉಳ್ಕಿದ್ನ ಅವ್ರದ್ದು ಹೆಸರು ತಗೊಂಡಿಲ್ಲ. ಅವ್ರಿಗೆ ಬೇಕು ಅಂದ್ರೆ ಎನರ್ಜಿ ಡ್ರಿಂಕ್ ಮಲ್ಕೋಬೇಕು ಅಂತ ಹೇಳಿದ್ರಿ ನೀವು, ನಿದ್ದೆ ಮಾಡ್ಬೇಕಂದ್ರೆ ಇಲ್ಲ. ಅಲ್ರಿ, ನಂದು ಪ್ರಶ್ನೆನ, ನಾ ಅವ್ರ ಹೆಸರು ತಗೊಂಡಿಲ್ಲ, ನೀವು ಅವ್ರದ್ದು ಯಾಕೆ ಹೇಳಾಕತ್ತೀರಿ? ಅಲ್ರಿ, ನಾ ಯಾರ ನೋಡ್ರಿ ಸರ, ನಾ ಬೆಳಗಾವಿ ಮೀಡಿಯಾವ್ರಿಗೂ ವಿನಂತಿ, ಇದು ವಾತಾವರಣ ಕೆಡ್ಸೋಂತ ಕೆಲಸ ಯಾರ ಕಡ್ದೂ ಆಗಬಾರ್ದು. ನಂದು ವಿನಂತಿ, ನಾ ಅಂತ ಮಾತಾಡಿಲ್ಲ ಅಂತ ಬಹಳ ಪ್ರಾಮಾಣಿಕವಾಗಿ ಹೇಳಕದೆ. ಅವ್ರಿಗೆ ಮಾತಾಡಿಲ್ಲ, ಅವ್ರ ಹೆಸರು ತಗೊಂಡಿಲ್ಲ, ಅವ್ರ ಸ್ವಂತ ಉಲ್ಟಾ ಇತರದ ಅಡ್ವಾಂಟೇಜ್ ತಗೊಳ್ಳೋದು ಪ್ರಯತ್ನ ಮಾಡಾಕದಾರ. ಎಲ್ಲಾ ಮಹಿಳೆಯರ, ಎಲ್ಲಾ ಸಮಾಜದವ್ರ ಹಿಂಗ ನಂದು ಒಂದು ನಿಮಿಷ ಪ್ರಶ್ನೆ ಇದೆ ನಿಮ್ಗ. ಬಾಜುಕ್ ಯಾರು, ಚಿಕ್ಕೋಡಿಗೆ ಯಾರಿದಾರ ಅಭ್ಯರ್ಥಿ ಕಾಂಗ್ರೆಸ್? ಈ ಕಡೆ ನಮ್ ಕಾರವಾರ ಬಾಜುಕ್ ಖಾನಾಪುರದವ್ರು ಯಾರಿದಾರು? ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ಸಂಜಯ್ ಪಾಟೀಲ್ ಮಹಿಳೆಯರ ಬಗ್ಗೆ ಹಿಂಗೆ ಇದ್ರಲ್ಲೇ ಮಾತಾಡ್ತಾನಂತ. ಇವ್ರು ಸ್ವಂತ ಲಾಭ ತಗೊಳಕ್ ನೋಡಾಕದಾರೆ. ನನಗೆ ಪ್ರಶ್ನೆದ ಉತ್ತರನು, ಕೆಲವೊಂದು ನನ್ನ ಪ್ರಶ್ನೆನೂ ಉತ್ತರ ಕೊಡ್ರಿ ಎಲ್ಲರೂ. ಈ ಕಡೆ ಅಂಜಲಿ ನಿಂಬಾಳ್ಕರ್ ಮಹಿಳೆ ಅಲ್ವಾ? ನಾಕೀಗ ಸ್ಟೇಜ್ ಮೇಲೆ ಹೇಳ್ತೇನೆ, ನನ್ನ ತಂಗಿ ಅಂತ ಕಾಂಗ್ರೆಸ್ದವ್ರು ಇದ್ರು. ಪ್ರಿಯಾಂಕಾ ಜಾರಕಿಹೊಳಿ ಅವರು ಮಹಿಳೆಯರಲ್ವಾ? ಅವರು ಹೇಳಿ ಸಂಜಯ್ ಪಾಟೀಲ್ ಎಲ್ಲರೂ ಕೆಟ್ಟ ಮಾತಾಡ್ತಾನೆ, ಮಹಿಳೆಯರ ಅಪಮಾನ ಮಾಡ್ತಾನಂತ. ಜಗತ್ತಿನಲ್ಲಿ ಮಹಿಳೆ ಒಬ್ಬರು ಇದ್ದಾರೇನು? ಉಲ್ಟಾ ಇವರು ಸಚಿವರಾಗಿ ಬೆಳಗಾವಿಯಲ್ಲಿ ಸ್ಫೂರ್ತಿ ಎಲ್ಲ ನಡಿಬೇಕಂತ ಬಹಳ ಹೊಂದಾಣಿಕೆಯಿಂದ ಹೋಗ್ಬೇಕು. ಯಾರ್ಯಾರ ಮನಿ ಬಾಗ್ಲಾಗ ಕಳ್ಸಿ, ನನ್ನ ತಾಯಿ 90 ಏಜ, ಬೇಡ್ ರಿಡನ, ಅಲ್ಲಿ ಬಂದು ನೀವು ಗಲಾಟೆ ಮಾಡಿದ್ರೆ ಅವ್ರಿಗೆ ಏನಾರ ಆದ್ರೆ ನೀವು ಏನು ಕೇಳ್ತೀರಿ? ಅವ್ರಿಗೆ ಹೋಗಿ ಯಾರಿಗೆ ಹಾರ್ಟ್ ಆಗಿಲ್ಲ, ರಾಜಕೀಯ ಲಾಭ ತಗೊಳಕ ಇದು ಷಡ್ಯಂತ್ರ. ಹಾರ್ಟ್ ಆಗುವಂತದ್ ನಾ ಏನೂ ಮಾತಾಡಿಲ್ಲ, ಸಾಧ್ಯ ಇಲ್ಲ. ಅವ್ರಿಗೂ ವಿನಂತಿ ಇದೆ, ಸ್ಪೋರ್ಟಿವ್ಲಿ ತಗೋರಿ. ಇನ್ನೂ 20 ದಿವಸ ಇದೆ ಚುನಾವಣೆ. ನೀವು ಮಾತಾಡೋರು, ನಾವು ಮಾತಾಡೋರು, ಟಿಕ್ಕೆ ಚೌಕಟ್ಟನ್ನು ಬಿಟ್ಟು ಮಾತ್ರ ಹೊಂಟವ. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.